ಬಳ್ಳಾರಿಯಲ್ಲಿ ಆ ಡಾಕ್ಟರ್ನನ್ನ ಕಿಡ್ನಾಪ್ ಮಾಡಿ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಡಲಾಗಿತ್ತು. ಪೊಲೀಸರು ನಾಕಾಬಂದಿ ಹಾಕ್ತಾ ಇದ್ದಂತೆ ದುಷ್ಕರ್ಮಿಗಳು ಅಲರ್ಟ್ ಆಗಿಬಿಟ್ಟು ಓಡ್ ಹೋಗಿದ್ರು. ಈ ಅಪಹರಣ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಇದೀಗ ಕಾಂಗ್ರೆಸ್ ಮುಖಂಡ ಅಂದಿರಾಗಿದ್ದಾನೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ಡಾಕ್ಟರ್ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಅರೆಸ್ಟ್. ಅಂದು ಜನವರಿ 25 ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಡಾಕ್ಟರ್ ಸುನಿಲ್ ವಾಕಿಂಗ್ ವೇಳೆ ದುಷ್ಕರ್ಮಿಗಳು ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್ ಮಾಡಿದ್ರು. 5 ಕೋಟಿಗೆ ಅಪಹರಣ ಮಾಡಿದ್ರು. ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಸ್ಥಳೀಯ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಣದ ಆಸೆಗೆ ವಿಜಯ್ ಕುಮಾರ್ ಸಂಚು ರೂಪಿಸಿ ವೈದ್ಯರ ಕಿಡ್ನಾಪ್ ಮಾಡಿಸಿದ್ರು ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ. ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದಾರೆ. ಈತ ಬಳ್ಳಾರಿ ನಗರಸಭೆ ಮಾಜಿ ಉಪಾಧ್ಯಕ್ಷರ ಮಗನಾಗಿದ್ದಾನೆ ಎನ್ನಲಾಗ್ತಿದೆ. ಡಾಕ್ಟರ್ ಸುನೀಲ್ ಕುಮಾರ್ ಅವರ ಕಿಡ್ನಾಪ್ ಕೇಸಲ್ಲಿ ಪ್ರಮುಖ ಆರೋಪಿ A1 ವಿಜಯ್ ಕುಮಾರ್ ಅನ್ನೋರನ್ನ ದಸ್ತಗಿರಿ ಮಾಡಿರುತ್ತೆ. ವಿಜಯ್ ಕುಮಾರ್ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅವ್ರ ಫೋನ್ ಆನಲ್ಲಿ ಇರಲಿಲ್ಲ. ಅವ್ರು ಅಬ್ಸ್ಟ್ಯಾಂಡಿಂಗಲ್ಲಿದ್ದರು. ಆ ದಿವಸ ಸಿಕ್ಕಿರೋದ್ರಿಂದ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರದ್ದು ಹೇಳಿಕೆ ತಗೊಂಡು ಏನು ಕಾನೂನು ರೀತಿ ಕ್ರಮ ಬೇಕೋ ಅದು ನಾವು ಜರುಗಿಸಿದ್ವಿ. ಹಣದಾಸೆಗೆ ಸಂಚು ರೂಪಿಸಿ ತನಗೆ ಪರಿಚಯವಾದ ವ್ಯಕ್ತಿಗಳಿಂದ ಡಾಕ್ಟರ್ ಸುನಿಲ್ ಅವರನ್ನ ಕಿಡ್ನಾಪ್ ಮಾಡಿಸಿದ್ದ. ಕಾಂಗ್ರೆಸ್ ನಾಯಕರಿಗೆ ಅತ್ಯಾಪ್ತ ಆಗಿದ್ದ ವಿಜಯ್ ಕುಮಾರ್ ಪ್ರಕರಣ ನಡೆದ ಮೇಲೆ ಬಚಾವ್ ಮಾಡೋದಕ್ಕೆ ಪ್ಲಾನ್ ನಡೆದಿತ್ತಂತೆ. ಹೀಗಾಗಿ ಕಾಂಗ್ರೆಸ್ ಪ್ರಭಾವಿ ನಾಯಕರ ಮನೆಯಲ್ಲೇ ಆಶ್ರಯ ಪಡೆದಿದ್ದ ಅನ್ನೋ ಆರೋಪ ಕೂಡ ಇದೆ. ಪ್ರಭಾವಿಗಳ ಮನೆಯಲ್ಲಿ ಅಡಗಿಕೊಂಡಿದ್ದ ಕಿಂಗ್ ಪಿನ್ ವಿಜಯ್ ಪೊಲೀಸರಿಗೆ ಚಲ್ಲೆ ಹಣ್ಣು ತಿನ್ನಿಸ್ತಾ ಇದ್ದ. 7 ಆರೋಪಿಗಳ ಬಂಧನದ ಬಳಿಕ A1 ಆರೋಪಿ ವಿಜಯನನ್ನ ಅರೆಸ್ಟ್ ಮಾಡಲಾಗಿದೆ. ಕಿಡ್ನಾಪ್ ಮಾಡಿದ 4 ದಿನಗಳ ನಂತರ ಪೊಲೀಸರ ಕೈಗೆ ತಗಲಾಕೊಂಡಿದ್ದೇ ರೋಚಕ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೋಲಾರ ಟೊಮ್ಯಾಟೊ ಇಡೀ ದೇಶದಲ್ಲಿ ಹೆಸರನ್ನ ಮಾಡಿದೆ. ವಿದೇಶದಲ್ಲೂ ಕೂಡ ಚಾಪು ಮಾಡಿದೆ. ಇಂಥ ಕೋಲಾರ ಟೊಮ್ಯಾಟೊಗೆ ಇದೀಗ ಬ್ಯಾಡ್ ಟೈಮ್ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. ಕಾರಣ ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವ ಗುಣಮಟ್ಟದ ಟೊಮ್ಯಾಟೊ. ಆದರೆ ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆಯ ಗುಣಮಟ್ಟ ಕುಸಿತ ಕಂಡಿದೆ. ಕೀಟಬಾಧೆ, ವಾತಾವರಣ ಏರುಪೇರಿಂದ ಕೋಲಾರದ ಟೊಮ್ಯಾಟೊ ಗುಣಮಟ್ಟ ಕುಸಿತವಾಗ್ತಾ ಇದೆ. ಹೀಗಾಗಿ ರೈತರು ಟೊಮ್ಯಾಟೊ ಬೆಳೆಯೋದನ್ನೇ ನಿಲ್ಲಿಸಿದ್ದಾರೆ. ಪರಿಣಾಮ ಕೋಲಾರದ APMC ಮಾರುಕಟ್ಟೆಗೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳ ಟೊಮ್ಯಾಟೊನ ತಂದು ಮಾರಾಟ ಮಾಡಲಾಗ್ತಾ ಇದೆ. ನಮಗೆ ಟೊಮ್ಯಾಟೊ ಬಂದು ಕೋಲಾರಾಗ ಲೋಕಲ್ ಕಮ್ಮಿ ಇದೆ. ಔಟ್ಸೈಡಿಂದ ಇಲ್ಲಿಗೆ ಬರ್ತಾಯಿತ್ತು ಇವಾಗ ಟೊಮ್ಯಾಟೊ. ಇನ್ನು ನಮ್ಮ ಲೋಕಲ್ ಬೆಳಿಬೇಕಂದ್ರೆ ಇವಾಗೆಲ್ಲ ನಾಟಿ ಮಾಡಿರೋದು. ಇನ್ನು 3 ತಿಂಗಳ ಮೇಲೆ ನಮಗೆ ಟೊಮ್ಯಾಟೊ ಇಲ್ಲ ಲೋಕಲ್ ಬರೋದು. ಆಮೇಲೆ ಇವಾಗ ಆ ಕಡೆಯಿಂದ ಲಾತೂರು ಸೈಡಿಂದ ನಮಗೆ ಇವಾಗ ಟೊಮ್ಯಾಟೊ ಬರ್ತೈತೆ. ಕೋಲಾರ APMC ಮಾರುಕಟ್ಟೆಗೆ ಚಿತ್ರದುರ್ಗ, ಚಳ್ಳಕೆರೆ, ತುಮಕೂರು, ಪಾವಗಡ, ದಾವಣಗೆರೆ, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳಲ್ಲಿ ಬೆಳೆದಂತ ಟೊಮ್ಯಾಟೊ ಬರ್ತಾ ಇದೆ. ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದ ಟೊಮ್ಯಾಟೊ ಕೂಡ ದಾಂಗುಡಿ ಇಡ್ತಾ ಇದೆ. ಹೀಗಾಗಿ ಟೊಮ್ಯಾಟೊಗೆ ಬೇಡಿಕೆ ಕಡಿಮೆಯಾಗಿ ದರ ಕುಸಿತವಾಗಿದೆ. 15 ಕೆಜಿ ಬಾಕ್ಸ್ ಟೊಮ್ಯಾಟೊ 80 ರಿಂದ 100 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಅಂದ್ರೆ ಕೆಜಿ ಟೊಮ್ಯಾಟೊಗೆ 8 ರಿಂದ 10 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಜನವರಿಯಿಂದ ನಮ್ಮ ಕಡೆ ಲೋಕಲ್ ಎಲ್ಲ ಸ್ಟಾಪ್ ಆಗುತ್ತೆ. ಈ ಮಧುಗಿರಿ, ಪಾವಗಡ ಗಡಿಭಾಗಲಿಂದ, ಆಂಧ್ರ ಪ್ರದೇಶ ಗಡಿಭಾಗಲಿಂದ ಈಗೆಲ್ಲ ಟೊಮೆಟೊ ಆ ಕಡೆಯಿಂದ ಸ್ವಲ್ಪ ಬರ್ತಾ ಇದೆ. ಮತ್ತು ಮಹಾರಾಷ್ಟ್ರ, UP ಕಡೆಯಿಂದ ಈ ಕಡೆ ಎಲ್ಲ ತುಂಬ ಟೊಮೆಟೊ ಆ ಕಡೆಯಿಂದ ಸಪ್ಲೈ ಆಗುತ್ತೆ. ಎಲ್ಲ ಮಾರ್ಕೆಟ್ಗೂ ಆ ಕಡೆಯಿಂದ ಸಪ್ಲೈ ಆಗೋದ್ರಿಂದ ಈ ನಮ್ಮ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಹಲವು ದಶಕಗಳಿಂದ ಗುಣಮಟ್ಟದ ಟೊಮ್ಯಾಟೊಗೆ ಕೋಲಾರ ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳಲ್ಲೂ ಕೋಲಾರದ ಟೊಮ್ಯಾಟೊ ಹೆಸರು ಮಾಡಿತ್ತು. ಆದರೆ ಈಗ ಗುಣಮಟ್ಟದ ಟೊಮ್ಯಾಟೊ ಇಲ್ಲದೆ, ಬೆಲೆಯೂ ಇಲ್ಲದೆ ಕೋಲಾರ ಟೊಮ್ಯಾಟೊ ಮಾರುಕಟ್ಟೆ ಮಂಕಾಗಿರೋದು ಮಾತ್ರ ವಿಪರ್ಯಾಸ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಬಳ್ಳಾರಿಯಲ್ಲಿ ಆ ಡಾಕ್ಟರ್ನನ್ನ ಕಿಡ್ನಾಪ್ ಮಾಡಿ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಡಲಾಗಿತ್ತು. ಪೊಲೀಸರು ನಾಕಾಬಂದಿ ಹಾಕ್ತಾ ಇದ್ದಂತೆ ದುಷ್ಕರ್ಮಿಗಳು ಅಲರ್ಟ್ ಆಗಿಬಿಟ್ಟು ಓಡ್ ಹೋಗಿದ್ರು. ಈ ಅಪಹರಣ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಇದೀಗ ಕಾಂಗ್ರೆಸ್ ಮುಖಂಡ ಅಂದಿರಾಗಿದ್ದಾನೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ಡಾಕ್ಟರ್ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಅರೆಸ್ಟ್. ಅಂದು ಜನವರಿ 25
ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಡಾಕ್ಟರ್ ಸುನಿಲ್ ವಾಕಿಂಗ್ ವೇಳೆ ದುಷ್ಕರ್ಮಿಗಳು ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್ ಮಾಡಿದ್ರು. 5 ಕೋಟಿಗೆ ಅಪಹರಣ ಮಾಡಿದ್ರು. ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಸ್ಥಳೀಯ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಣದ ಆಸೆಗೆ ವಿಜಯ್ ಕುಮಾರ್ ಸಂಚು ರೂಪಿಸಿ ವೈದ್ಯರ ಕಿಡ್ನಾಪ್ ಮಾಡಿಸಿದ್ರು ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ. ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದಾರೆ. ಈತ ಬಳ್ಳಾರಿ ನಗರಸಭೆ ಮಾಜಿ ಉಪಾಧ್ಯಕ್ಷರ ಮಗನಾಗಿದ್ದಾನೆ ಎನ್ನಲಾಗ್ತಿದೆ. ಡಾಕ್ಟರ್ ಸುನೀಲ್ ಕುಮಾರ್ ಅವರ ಕಿಡ್ನಾಪ್ ಕೇಸಲ್ಲಿ ಪ್ರಮುಖ ಆರೋಪಿ A1 ವಿಜಯ್ ಕುಮಾರ್ ಅನ್ನೋರನ್ನ ದಸ್ತಗಿರಿ ಮಾಡಿರುತ್ತೆ. ವಿಜಯ್ ಕುಮಾರ್ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅವ್ರ ಫೋನ್ ಆನಲ್ಲಿ ಇರಲಿಲ್ಲ. ಅವ್ರು ಅಬ್ಸ್ಟ್ಯಾಂಡಿಂಗಲ್ಲಿದ್ದರು. ಆ ದಿವಸ ಸಿಕ್ಕಿರೋದ್ರಿಂದ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರದ್ದು ಹೇಳಿಕೆ ತಗೊಂಡು ಏನು ಕಾನೂನು ರೀತಿ ಕ್ರಮ ಬೇಕೋ ಅದು ನಾವು ಜರುಗಿಸಿದ್ವಿ. ಹಣದಾಸೆಗೆ ಸಂಚು ರೂಪಿಸಿ ತನಗೆ ಪರಿಚಯವಾದ ವ್ಯಕ್ತಿಗಳಿಂದ ಡಾಕ್ಟರ್ ಸುನಿಲ್ ಅವರನ್ನ ಕಿಡ್ನಾಪ್ ಮಾಡಿಸಿದ್ದ. ಕಾಂಗ್ರೆಸ್ ನಾಯಕರಿಗೆ ಅತ್ಯಾಪ್ತ ಆಗಿದ್ದ ವಿಜಯ್ ಕುಮಾರ್ ಪ್ರಕರಣ ನಡೆದ ಮೇಲೆ ಬಚಾವ್ ಮಾಡೋದಕ್ಕೆ ಪ್ಲಾನ್ ನಡೆದಿತ್ತಂತೆ. ಹೀಗಾಗಿ ಕಾಂಗ್ರೆಸ್ ಪ್ರಭಾವಿ ನಾಯಕರ ಮನೆಯಲ್ಲೇ ಆಶ್ರಯ ಪಡೆದಿದ್ದ ಅನ್ನೋ ಆರೋಪ ಕೂಡ ಇದೆ. ಪ್ರಭಾವಿಗಳ ಮನೆಯಲ್ಲಿ ಅಡಗಿಕೊಂಡಿದ್ದ ಕಿಂಗ್ ಪಿನ್ ವಿಜಯ್ ಪೊಲೀಸರಿಗೆ ಚಲ್ಲೆ ಹಣ್ಣು ತಿನ್ನಿಸ್ತಾ ಇದ್ದ. 7 ಆರೋಪಿಗಳ ಬಂಧನದ ಬಳಿಕ A1 ಆರೋಪಿ ವಿಜಯನನ್ನ ಅರೆಸ್ಟ್ ಮಾಡಲಾಗಿದೆ. ಕಿಡ್ನಾಪ್ ಮಾಡಿದ 4 ದಿನಗಳ ನಂತರ ಪೊಲೀಸರ ಕೈಗೆ ತಗಲಾಕೊಂಡಿದ್ದೇ ರೋಚಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೋಲಾರ ಟೊಮ್ಯಾಟೊ ಇಡೀ ದೇಶದಲ್ಲಿ ಹೆಸರನ್ನ ಮಾಡಿದೆ. ವಿದೇಶದಲ್ಲೂ ಕೂಡ ಚಾಪು ಮಾಡಿದೆ. ಇಂಥ ಕೋಲಾರ ಟೊಮ್ಯಾಟೊಗೆ ಇದೀಗ ಬ್ಯಾಡ್ ಟೈಮ್ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. ಟೊಮ್ಯಾಟೊ ಅಡುಗೆ ಮನೆ ಅಂದಮೇಲೆ ಟೊಮ್ಯಾಟೊ ಇರಲೇಬೇಕು. ಯಾವುದೇ ಅಡುಗೆ ರುಚಿ ರುಚಿಯಾಗಿರ್ಬೇಕಾದ್ರೆ ಟೊಮ್ಯಾಟೊ ಬೇಕೇ ಬೇಕು. ಅದರಲ್ಲೂ ಕೋಲಾರ ಟೊಮ್ಯಾಟೊ ಇದ್ರೆ ಇನ್ನೂ ಒಳ್ಳೇದು. ಇಷ್ಟೆಲ್ಲ ಬೇಡಿಕೆ ಇರೋ ಕೋಲಾರ ಟೊಮ್ಯಾಟೊಗೆ ಅದ್ಯಾಕೋ ಈ ಬಾರಿ ಡಿಮ್ಯಾಂಡೇ ಇಲ್ಲದಂತಾಗಿದೆ. ಕೋಲಾರ ಟೊಮ್ಯಾಟೊಗೆ ಬೇಡಿಕೆ ಕುಸಿತ. ಕೋಲಾರ APMC ಮಾರುಕಟ್ಟೆ ಇಡೀ ಏಷ್ಯಾ ಖಂಡದಲ್ಲಿ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ. ಇದಕ್ಕೆ ಕಾರಣ ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವ ಗುಣಮಟ್ಟದ ಟೊಮ್ಯಾಟೊ. ಆದರೆ ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆಯ ಗುಣಮಟ್ಟ ಕುಸಿತ ಕಂಡಿದೆ. ಕೀಟಬಾಧೆ, ವಾತಾವರಣ ಏರುಪೇರಿಂದ ಕೋಲಾರದ ಟೊಮ್ಯಾಟೊ ಗುಣಮಟ್ಟ ಕುಸಿತವಾಗ್ತಾ ಇದೆ. ಹೀಗಾಗಿ ರೈತರು ಟೊಮ್ಯಾಟೊ ಬೆಳೆಯೋದನ್ನೇ ನಿಲ್ಲಿಸಿದ್ದಾರೆ. ಪರಿಣಾಮ ಕೋಲಾರದ APMC ಮಾರುಕಟ್ಟೆಗೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳ ಟೊಮ್ಯಾಟೊನ ತಂದು ಮಾರಾಟ ಮಾಡಲಾಗ್ತಾ ಇದೆ. ನಮಗೆ ಟೊಮ್ಯಾಟೊ ಬಂದು ಕೋಲಾರಾಗ ಲೋಕಲ್ ಕಮ್ಮಿ ಇದೆ. ಔಟ್ಸೈಡಿಂದ ಇಲ್ಲಿಗೆ ಬರ್ತಾಯಿತ್ತು ಇವಾಗ ಟೊಮ್ಯಾಟೊ. ಇನ್ನು ನಮ್ಮ ಲೋಕಲ್ ಬೆಳಿಬೇಕಂದ್ರೆ ಇವಾಗೆಲ್ಲ ನಾಟಿ ಮಾಡಿರೋದು. ಇನ್ನು 3 ತಿಂಗಳ ಮೇಲೆ ನಮಗೆ ಟೊಮ್ಯಾಟೊ ಇಲ್ಲ ಲೋಕಲ್ ಬರೋದು. ಆಮೇಲೆ ಇವಾಗ ಆ ಕಡೆಯಿಂದ ಲಾತೂರು ಸೈಡಿಂದ ನಮಗೆ ಇವಾಗ ಟೊಮ್ಯಾಟೊ ಬರ್ತೈತೆ. ಕೋಲಾರ APMC ಮಾರುಕಟ್ಟೆಗೆ ಚಿತ್ರದುರ್ಗ, ಚಳ್ಳಕೆರೆ, ತುಮಕೂರು, ಪಾವಗಡ, ದಾವಣಗೆರೆ, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳಲ್ಲಿ ಬೆಳೆದಂತ ಟೊಮ್ಯಾಟೊ ಬರ್ತಾ ಇದೆ. ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದ ಟೊಮ್ಯಾಟೊ ಕೂಡ ದಾಂಗುಡಿ ಇಡ್ತಾ ಇದೆ. ಹೀಗಾಗಿ ಟೊಮ್ಯಾಟೊಗೆ ಬೇಡಿಕೆ ಕಡಿಮೆಯಾಗಿ ದರ ಕುಸಿತವಾಗಿದೆ. 15 ಕೆಜಿ ಬಾಕ್ಸ್ ಟೊಮ್ಯಾಟೊ 80 ರಿಂದ 100 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಅಂದ್ರೆ ಕೆಜಿ ಟೊಮ್ಯಾಟೊಗೆ 8 ರಿಂದ 10 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಜನವರಿಯಿಂದ ನಮ್ಮ ಕಡೆ ಲೋಕಲ್ ಎಲ್ಲ ಸ್ಟಾಪ್ ಆಗುತ್ತೆ. ಈ ಮಧುಗಿರಿ, ಪಾವಗಡ, ಗಡಿಭಾಗಲಿಂದ, ಆಂಧ್ರ ಪ್ರದೇಶ ಗಡಿಭಾಗಲಿಂದ ಈಗೆಲ್ಲ ಟೊಮೆಟೊ ಆ ಕಡೆಯಿಂದ ಸ್ವಲ್ಪ ಬರ್ತಾ ಇದೆ. ಮತ್ತು ಮಹಾರಾಷ್ಟ್ರ UP ಕಡೆಯಿಂದ ಈ ಕಡೆ ಎಲ್ಲ ತುಂಬ ಟೊಮೆಟೊ ಆ ಕಡೆಯಿಂದ ಸಪ್ಲೈ ಆಗುತ್ತೆ. ಎಲ್ಲ ಮಾರ್ಕೆಟ್ಗೂ ಆ ಕಡೆಯಿಂದ ಸಪ್ಲೈ ಆಗೋದ್ರಿಂದ ಈ ನಮ್ಮ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಹಲವು ದಶಕಗಳಿಂದ ಗುಣಮಟ್ಟದ ಟೊಮ್ಯಾಟೊಗೆ ಕೋಲಾರ ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳಲ್ಲೂ ಕೋಲಾರದ ಟೊಮ್ಯಾಟೊ ಹೆಸರು ಮಾಡಿತ್ತು. ಆದರೆ ಈಗ ಗುಣಮಟ್ಟದ ಟೊಮ್ಯಾಟೊ ಇಲ್ಲದೆ, ಬೆಲೆಯೂ ಇಲ್ಲದೆ ಕೋಲಾರ ಟೊಮ್ಯಾಟೊ ಮಾರುಕಟ್ಟೆ ಮಂಕಾಗಿರೋದು ಮಾತ್ರ